ಸಿಲಿಕಾನ್ ಸಿಟಿಯ ಗದ್ದಲ ಬಿಟ್ಟು ಹೊಸ ಹಾದಿಯಲ್ಲಿ ಮನಸ್ಸು ಹೊರಟಿತು. 8,500 ಕಿಲೋಮೀಟರು ಸಾಗರೋಪಾದಿಯಲ್ಲಿ 14 ರಾಜ್ಯಗಳು. ಈಶಾನ್ಯ ಪಥಿಕ ತವಾಂಗ್ ಕಡೆಗೆ, ಈಶಾನ್ಯ ಪಥಿಕ ತವಾಂಗ್ ಕಡೆಗೆ. ಹಾಯ್, ಹಲೋ, ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮುಂದಿನ ಪ್ರಯಾಣದ ಶುರು ಮಾಡೋಣ. ಪಶ್ಚಿಮ ಬಂಗಾಳದ ಪೆನಿಟೆಂಕಿಯಿಂದ ಶುರು ಮಾಡಿ ನೇಪಾಳದ ಕಾನ್ಸುಲೇಟ್ಗೆ ಹೋಗಿ ಇಮಿಗ್ರೇಷನ್ ಪ್ರಕ್ರಿಯೆಗಳು ಅದನ್ನು ಮುಗಿಸ್ಕೊಂಡು ನೇಪಾಳ ದೇಶದ ಪ್ರವೇಶ ಪಡ್ಕೊಂಡು ನಾವೀಗ ಪಶುಪತಿ ನಗರಕ್ಕೆ ಹೋಗಬೇಕಾಗಿದೆ. ಇವತ್ತಿನ ಒಂದು ಕಾರ್ಯಕ್ರಮ ಇಷ್ಟು. ಎರಡನೇದೇನೆಂದರೆ, ಏನೇನು ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು, ನೇಪಾಳಕ್ಕೆ ಹೇಗೆ ಎಲ್ಲ ನಾವುಗಳು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅನ್ನೋದನ್ನ ನಿಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏಕೆಂದರೆ ಬಹಳ ನಿಮಗೆ ಆಸಕ್ತಿದಾಯಕವಾದ ಹಾಗೂ ನಿಮಗೆ ಮಾಹಿತಿಯುಕ್ತವಾದಂಥ ಒಂದು ಸಂಚಿಕೆ ಇದು. ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಈ ಬಗ್ಗೆ ಬೇರೆ ಭಾಷೆಯಲ್ಲಿ ಮಾಹಿತಿ ಸಿಕ್ಕಿದ್ರೂ ಕನ್ನಡದಲ್ಲಿ ಮಾಹಿತಿನ ಸಮಗ್ರವಾಗಿ ಕೊಡೋ ಒಂದು ಪ್ರಯತ್ನನ ನಾವು ಮಾಡ್ತಾಯಿದ್ವಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಬನ್ನಿ, ನಮ್ಮ ಸಂಚಿಕೆಗೆ ನಿಮಗೆ ಸ್ವಾಗತ. ಮೈಸೂರು ಪೋಸ್ಟ್, ನಮ್ಮ ಹೆಮ್ಮೆಯ ನಾಡಿನ ನೋಟ. ಮೈಸೂರು ಪೋಸ್ಟ್, ಸಂಸ್ಕೃತಿಯ ಸಿಹಿ ಹೂದೋಟ. ಕಳೆದ ಸಂಚಿಕೆಯಲ್ಲಿ ಪಾನಿಟೆಂಕಿ ಹತ್ರ ನಾವು ಬಂದಿದ್ದನ್ನ ನಿಮಗೆ ಈಗಾಗಲೇ ತಿಳಿಸಿದ್ದೆ. ನಾವೀಗ ಪಾನಿಟೆಂಕಿಯ ಒಂದು ಗಡಿ ಪ್ರದೇಶ, ಇದು ನಮ್ಮ ಭಾರತದಿಂದ ನೇಪಾಳಕ್ಕೆ ಹೋಗಬೇಕಾದರೆ ಮೇಚಿ ನದಿಯ ದಡದಲ್ಲಿ ಸಿಗುವಂಥ ಭಾರತ ದೇಶದ ಕಟ್ಟಕಡೆಯ ತಪಾಸಣಾ ಕೇಂದ್ರ ಹಾಗೂ ಇಮಿಗ್ರೇಷನ್ ಕೇಂದ್ರ ಕೂಡ ಹೌದು. ನೇಪಾಳದ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ನಾವೀಗ ಮೇಚಿ ನದಿಯ ದಡದಲ್ಲಿದ್ದೀವಿ. ಪೆನಿಟೆಂಕಿ ಚೆಕ್ ಪಾಯಿಂಟ್ ಹತ್ರ ಇದ್ದೀವಿ, ಕಸ್ಟಮ್ಸ್ ಇದರಲ್ಲಿ. ಈ ಬೋರ್ಡ್ ಏನು ಕಾಣಿಸ್ತಾ ಇದೆ, ಈ ಬೋರ್ಡನ್ನು ನಾವು ದಾಟಿ ಮೇಚಿ ನದಿಯನ್ನು ದಾಟಿಕೊಂಡು ನೇಪಾಳ ಕಡೆ ಹೋಗಬೇಕು. ನಮಗೆ ಸಿಗುವಂಥ ಮುಂದಿನ ಊರೇನೆ ಕಕ್ರಿ ಬಿಟ್ಟ ಅಂತ ಹೇಳಿಬಿಟ್ಟು ಒಂದು ಊರು ಸಿಗುತ್ತೆ. ಆ ಊರು ಹೇಗಿದೆ, ಅಲ್ಲಿಂದ ಏನು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಈಗ ನಾವು ದಾಟ್ತಾ ಇರೋಂಥ ಇದು ಮೇಚಿ ನದಿಯನ್ನು ದಾಟ್ತಾ ಇದ್ದೀವಿ. ಈ ಮೇಚಿ ನದಿ ಹಿಮಾಲಯದಲ್ಲಿ ಮಹಾಭಾರತ್ ರೇಂಜ್ ಅಂತ ಇದೆ ಅಂತೆ ನೇಪಾಳದಲ್ಲಿ. ಆ ರೇಂಜಲ್ಲಿ ಹುಟ್ಟಿ ಬಿಹಾರದ ಕೃಷ್ಣಗಂಜ್ ಹತ್ರ ಬಂದು ಇನ್ನೊಂದು ನದಿಯನ್ನು ಸೇರಿಕೊಂಡು ಗಂಗಾ ನದಿಯನ್ನು ತಲುಪುತ್ತೆ. ಈ ನದಿ ಭಾರತ ಹಾಗೂ ನೇಪಾಳಕ್ಕೆ ಗಡಿಯಾಗಿ ಹರಿಯುವಂಥ ಒಂದು ನದಿ ಮೇಚಿ ನದಿ. ಈ ನದಿಯನ್ನು ದಾಟಿ ನಾವು ಮುಂದೆ ಹೋದ ತಕ್ಷಣವೇ ನಮಗೆ ಸಿಗೋದು ಕಕ್ರಿ ಬಿಟ್ಟ ಅನ್ನೋ ಒಂದು ಊರಿನಲ್ಲಿರುವಂಥ ಇಮಿಗ್ರೇಷನ್ ಚೆಕ್ ಪೋಸ್ಟು. 1950ರ ನೇಪಾಳ ಹಾಗೂ ಭಾರತ ದೇಶಗಳ ನಡುವಿನ ಒಪ್ಪಂದದ ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ಯಾವುದೇ ವೀಸಾ ಇಲ್ಲದೆ ನೇಪಾಳ ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಪ್ರತಿಯೊಬ್ಬ ಭಾರತೀಯನು ತಾನು ಭಾರತೀಯ ಅಂತ ಸಾಬೀತುಪಡಿಸುವಂಥ ದಾಖಲೆಗಳನ್ನ ಇಟ್ಕೊಳ್ಬೇಕು. ಜೊತೆಗೆ ವಾಹನ ಜೊತೆಯಲ್ಲಿ ಹೋಗೋದಾದರೆ ವಾಹನದ ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸಿಟ್ಕೊಳ್ಬೇಕು. ನೇಪಾಳ ಪ್ರವೇಶ ಮಾಡೋದಕ್ಕೆ ನಿಮಗೆ ಚುನಾವಣೆಯ ಅಧಿಕೃತ ಗುರುತಿನ ಚೀಟಿ, ಮೂಲ ಒರಿಜಿನಲ್ಲು. ಎರಡನೇದು ಭಾರತೀಯ ಪಾಸ್ಪೋರ್ಟು. ಇದೆರಡರಲ್ಲಿ ಯಾವುದೇ ಒಂದಿದ್ರೂ ಇಲ್ಲಿ ಪ್ರವೇಶ ಸುಲಭವಾಗಿ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ಇದನ್ನು ಇಟ್ಕೊಂಡು ಹೋದರೆ ಅಲ್ಲಿ ಇದನ್ನು ಅಧಿಕೃತವಾಗಿ ಪ್ರವೇಶದ ದಾಖಲೆ ಅಂತ ಹೇಳಿ ಪರಿಗಣನೆ ಮಾಡೋದಿಲ್ಲ. ನೀವೇನಾದ್ರು ನೇಪಾಳ ಪ್ರವೇಶ ಮಾಡಬೇಕಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಭಾರತೀಯ ಪಾಸ್ಪೋರ್ಟ್ ಇದ್ದರೆ ಅದನ್ನು ತೊಗೊಂಡೋಗಿ, ಇಲ್ಲ ಅಂತ ಹೇಳಿದ್ರೆ ಮೂಲ ಒರಿಜಿನಲ್ ಐಡೆಂಟಿಫಿಕೇಷನ್ ಕಾರ್ಡು, ಎಲೆಕ್ಷನ್ ಐ ಡಿ ಏನಿದೆ ಅದರ ಮೂಲ ಪ್ರತಿಯನ್ನು ಇಟ್ಕೊಂಡೋದ್ರೆ ಇಲ್ಲಿ ಸುಲಭವಾಗಿ ನಿಮಗೆ ಪ್ರವೇಶ ಸಿಗುತ್ತೆ. ಇನ್ನು ವಾಹನಗಳ ಬಗ್ಗೆ ಮಾತಾಡೋಣ. ವಾಹನಕ್ಕೆ ಸಂಬಂಧಪಟ್ಟಂತೆ
ವಾಹನದ ಮಾಲೀಕ ಡ್ರೈವರ್ ಆಗಲಿ ಅಥವಾ ಪಿಲಿಯನ್ ರೈಡರ್ ಆಗಲಿ ಆ ವಾಹನದಲ್ಲಿ ಇರಲೇಬೇಕು. ಅವರು ವಾಹನದ ಮಾಲೀಕ ವಾಹನದ ಜೊತೆ ಇರಬೇಕು. ವಾಹನಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು, ಪೊಲ್ಯೂಷನ್ ಸರ್ಟಿಫಿಕೇಟು, ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಇದೆಲ್ಲ ಇರಲೇಬೇಕು. ಯಾರು ವಾಹನ ಚಾಲನೆ ಮಾಡ್ತಾರೆ ಅವನ ಹತ್ರ ಅವನ ಒರಿಜಿನಲ್ DL ಇರಲೇಬೇಕು. ನಾನು ಈಗೇನು ಹೇಳಿದ್ದೀನಿ ಆದಷ್ಟು ದಾಖಲೆಗಳನ್ನ, ಒರಿಜಿನಲ್ ದಾಖಲೆಗಳನ್ನ ಇಟ್ಕೊಳ್ಬೇಕು. ಅದಿದ್ದರಷ್ಟೇ ನಿಮ್ಮ ವಾಹನಕ್ಕೆ ನೇಪಾಳ ಪ್ರವೇಶ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ನೇಪಾಳದಲ್ಲಿ ಇಮಿಗ್ರೇಷನ್ ಒಂದು ಫೀಸ್ಗಳನ್ನ ಬನ್ಸಾರ್ ಪರ್ಮಿಟ್ ಅಂತ ಕರೀತಾರೆ. ಟೆಂಪರರಿ ಪರ್ಮಿಟ್ಗಳನ್ನ ಇಶ್ಯೂ ಮಾಡ್ತಾರೆ. ನಿಮ್ಮ ಹೇಳಿದಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ. 2 ವೀಲರ್ ಆದರೆ ಒಂದು ದಿನಕ್ಕೆ 125ರಿಂದ 200 ರೂಪಾಯಿ ಒಳಗೆ ಫೀಸ್ ಬರುತ್ತೆ. 4 ವೀಲರ್ ಆದರೆ ಅಪ್ರಾಕ್ಸಿಮೇಟ್ಲಿ ಒಂದು ದಿನಕ್ಕೆ 400ರಿಂದ 500 ರೂಪಾಯಿ ಫೀಸ್ ತಗಲುತ್ತೆ. ಹೆಚ್ಚಿನ ದಿನ ಇರೋದಾದರೆ ಬೇರೆ ಬೇರೆ ರೀತಿಯ ಫೀಸ್ ಸ್ಟ್ರಕ್ಚರ್ಗಳು ಇಲ್ಲಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಂದು ವಾಹನದ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆನಂತರನೇ ಪರ್ಮಿಟ್ನ ಇಶ್ಯೂ ಮಾಡ್ತಾರೆ. ಆನಂತರ ನೀವು ಇಲ್ಲಿ ನಿಮ್ಮ ದಾಖಲೆಗಳನ್ನ ನಿಮ್ಮ ಡ್ಯಾಶ್ಬೋರ್ಡ್ ಹತ್ರನೇ ಇಟ್ಕೊಂಡಿರಬೇಕು. ಮಧ್ಯದಲ್ಲಿ ಸಿಗುವಂಥ ಪೊಲೀಸ್ನವ್ರಿಗೆ ನಿಮ್ಮ ದಾಖಲೆಗಳನ್ನ ತೋರಿಸ್ತಾ ಇರಬೇಕು. ಒಂದು ವೇಳೆ ನಿಮ್ಮ ದಾಖಲೆಗಳನ್ನ ಕಳ್ಕೊಂಡ್ರೆ ನಿಮ್ಮ ವಾಹನನ ಆನ್ ದ ಸ್ಪಾಟ್ ಸೀಸ್ ಮಾಡಿ ಅದನ್ನು ಹರಾಜಿಗೆ ಹಾಕ್ಬಿಡ್ತಾರೆ. ಈ ಬಗ್ಗೆ ಹುಷಾರಾಗಿರಿ. ಇನ್ನು ಇಮಿಗ್ರೇಷನ್ ಸೆಂಟರ್ನ ಆವರಣ ಪ್ರವೇಶ ಮಾಡ್ತಾ ಇದ್ದಾಗೇ ನಮಗೆ ಬಹಳಷ್ಟು ಜನಗಳು ನಮ್ಮ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ರು. ಯಾಕೆಂದರೆ ನಮ್ಮ ಕಾರ್ಗಳ ಮೇಲಿದ್ದ ಸ್ಟಿಕ್ಕರ್ಗಳನ್ನ ನೋಡಿ ಬೆಂಗಳೂರಿನಿಂದ ಬಂದಿದ್ದೀವಿ ಅಂತ ತಿಳ್ಕೊಂಡು ತುಂಬ ಜನ ಬೆಂಗಳೂರಿನ ಪರಿಚಯವಿದ್ದವರು ನಮ್ಮನ್ನು ಬಂದು ಮಾತಾಡಿಸೋದಕ್ಕೆ ಶುರು ಮಾಡಿದರು. ಬಹಳ ವಿಶೇಷವಾದಂಥ ಅನುಭವ ನಮ್ಮಗಳಿಗೆ ಇತ್ತು. ಇವರ ಒಬ್ಬ ಮಗ ಕೂರ್ಗಲ್ಲಿ ಫುಟ್ಬಾಲ್ ಕೋಚ್ ಆಗಿದ್ದಾರೆ ಸರ್. आपका कोच का नाम क्या? ಆದರ್ಶ್ ಪ್ರಧಾನ್ ಅಂತ ಹೇಳಿ ಕೂರ್ಗಲ್ಲಿ ಫುಟ್ಬಾಲ್ ಕೋಚ್ ಆಗಿದ್ದಾರಂತೆ. ಮಡಿಕೇರಿ, ವಿರಾಜ್ಪೇಟ್ ಸರೌಂಡಿಂಗ್ ಅವ್ರು ಯಾರಿದ್ದಾರೆ ಅವ್ರಿಗೆ ಮಾಡಿ. ಸೊ ಅವ್ರ ತಂದೆ ಇವರು. आपका नाम सर? किम कुमार प्रधान ಅಂತ. एक दिन का काटना है बंसा या 2 दिन का काटना? एक दिन का काटना। फिर रात को 9:30 बजे दोपहर तक हमको उधर पहुंचना है। नेपाल का एक क्या बोल रहे हैं आपको आता है आज अभी देता है। ನಮಗೆ ಪರಿಚಯವಾದಂಥ ಆ ಒಂದು ನೇಪಾಳಿ ಕುಟುಂಬ ನಾವು ನೇಪಾಳ ಪ್ರವೇಶ ಮಾಡೋದಕ್ಕೆ ದಾಖಲೆಗಳನ್ನ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಲಹೆ ಸೂಚನೆ ಕೊಟ್ಟರು. ಜೊತೆಗೆ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗೂ ಸಹಿತ ಅವರು ನಮ್ಮ ಪರವಾಗಿ ಹೆಚ್ಚಿನ ಮಾಹಿತಿಗಳನ್ನ ನೀಡಿ ನಮ್ಮ ಕೆಲಸನ ಮತ್ತಷ್ಟು ಸುಲಭಗೊಳಿಸಿದರು. Surprise! The vehicle number is Kia, right? Yeah. And very far all the way. So we are from Bangalore only. Yes, yes. We are 3 vehicles we are come. Oh yeah, yeah. 12 members. Yeah, I know the Bangalore, and I was there in Bangalore in the year of 1995 to 99. Okay. I was there, Hey. and you know the Hosur, Hosur and Raikota. Oh, Raikota. I did my education from Raikota. Wow. Super. All the best. Super. ತೋರಿಸಿ ನೋಡೋಣ. ಇವರು ಯಾರು ಕಿರಣ್. ಸೊ ನೇಪಾಳ ಪ್ರವೇಶ ಮಾಡಬೇಕಾದ್ರೆ ಪ್ರತಿ ವೆಹಿಕಲ್ಗೂ ಈ ರೀತಿಯ ಡಾಕ್ಯುಮೆಂಟ್ನ ಕೊಡ್ತಾರೆ. ದ ಗವರ್ನಮೆಂಟ್ ಆಫ್ ನೇಪಾಳದ ಇಮಿಗ್ರೇಷನ್ ಕಾನೂನಿನನ್ವಯ ದಾಖಲೆಗಳನ್ನ ಕೊಟ್ಟು ನೇಪಾಳ ಪ್ರವೇಶ ಮಾಡೋದಕ್ಕೆ ಅನುಮತಿ ಪತ್ರ ನಮಗೆ ಇಮಿಗ್ರೇಷನ್ ಸೆಂಟ್ರಿಂದ ಈ ರೀತಿ ಸಿಗುತ್ತೆ. ನೋಡೋದಲ್ವಾ, ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮಗೆ ನೇಪಾಳ ಪ್ರವೇಶ ಮಾಡೋದಕ್ಕೆ ವಾಹನಕ್ಕೆ ಹಾಗೂ ನಮ್ಮ ಸದಸ್ಯರಿಗೆ ಪ್ರತಿ ವಾಹನಕ್ಕೆ ಈ ರೀತಿಯ ಒಂದು ಪ್ರವೇಶ ಪತ್ರನ ನೇಪಾಳ ಸರ್ಕಾರದ ಇಮಿಗ್ರೇಷನ್ ಸೆಂಟರ್ ನೀಡುತ್ತೆ. ಇಮಿಗ್ರೇಷನ್ ಸೆಂಟ್ರಿಂದ ಹೊರಗಡೆ ಬಂದ ನಮಗೆ ಸಿಕ್ಕಿದ್ದೆ ಕಕ್ಕರ್ಬಿಟ್ಟ ಅನ್ನೋ ಒಂದು ಈ ಪಟ್ಟಣ.
ಇದು ಭಾರತ ಹಾಗೂ ನೇಪಾಳಕ್ಕೆ ನಮಗೆ ಮೊದಲ ಬಾರಿಗೆ ಸಿಗುವಂಥ ಊರಿದು. ಇಲ್ಲಿ ನಮಗೆ ಮೊದಲನೇ ಚೆಕ್ ಪೋಸ್ಟಲ್ಲಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ವಾಹನದ ದಾಖಲೆಗಳು ಸರಿ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಮಗೆ ಈ ಊರಿನ ಒಳಗಡೆ ಅಂದರೆ ನೇಪಾಳದ ಒಳಗಡೆ ಬಿಡ್ತಾರೆ. ಕಕ್ಕರ್ಬಿಟ್ಟದಲ್ಲಿ ಈ ಒಂದು ಪ್ರವೇಶ ದ್ವಾರದ ಬೋರ್ಡು ನಮ್ಮ ಗಮನ ಸೆಳೆಯುತ್ತೆ. ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದ್ಯಾನ್ ಹೆವನ್ ಅಂತೇಳಿ, ಸ್ವರ್ಗಕ್ಕಿಂತ ತಾಯಿ ಹಾಗೂ ತಾಯಿನಾಡು ಹೆಚ್ಚು ಅನ್ನೋದು ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನ ಇವರು ಬರೆದಿದ್ದಾರೆ. ನಾವು ಸಾಗ್ತಾ ಇರೋದು ಏಷ್ಯನ್ ಹೈವೇ ನಂಬರ್ 2 ಅಂಥೇಳಿ. ಇದು ಅಂತಾರಾಷ್ಟ್ರೀಯ ಯೋಜನೆಯಲ್ಲಿ ಮಾಡಿರುವಂಥ ಅಂತಾರಾಷ್ಟ್ರೀಯ ಹೆದ್ದಾರಿ. ಇಂಡೋನೇಷ್ಯಾದಿಂದ ಇರಾನ್ವರೆಗೆ, ಇಂಡೋನೇಷ್ಯಾ, ಸಿಂಗಪುರ, ಮಲೇಷಿಯಾ, ಥೈಲ್ಯಾಂಡ್, ಮ್ಯಾನ್ಮಾರ್, ಇಂಡಿಯಾ, ಬಾಂಗ್ಲಾದೇಶ್, ನೇಪಾಳ, ಪಾಕಿಸ್ತಾನ, ನಂತರ ಇರಾನ್ಗೆ ಸೇರುವಂಥ ಅಂತಾರಾಷ್ಟ್ರೀಯ ಹೆದ್ದಾರಿ ಇದು. ಬಹಳ ವಿಶಾಲವಾಗಿ 13,177 ಕಿಲೋಮೀಟ್ರು, 10 ದೇಶಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಹೆದ್ದಾರಿ ಹಾಯ್ದು ಹೋಗುತ್ತೆ. ಎಂತಹ ವಿಶೇಷವಾದಂಥ ಒಂದು ಹೆದ್ದಾರಿ ಅಲ್ವಾ. ಆ ಹೆದ್ದಾರಿನಲ್ಲಿ ನಾವು ಸಹಿತ ಪ್ರಯಾಣ ಮಾಡಿದ್ವಿ ಅನ್ನೋದೇ ಬಹಳ ಹೆಮ್ಮೆಯ ವಿಷಯ ಇದು. ನಿರ್ಮಾಣ ಹಂತದಲ್ಲಿದ್ದ ಈ ಒಂದು ರಸ್ತೆ ಕೆಲವೊಂದು ಕಡೆ ಧೂಳಿನಿಂದ ಕೂಡಿತ್ತು. ಅದನ್ನು ಹೊರತುಪಡಿಸಿದರೆ ಪ್ರಯಾಣ ಅಷ್ಟೊಂದು ತ್ರಾಸದಾಯಕವಾಗಿ ಏನೂ ಇರಲಿಲ್ಲ. ನಮ್ಮದೇ ದೇಶದಲ್ಲಿ ಪ್ರಯಾಣ ಮಾಡ್ತಿರುವಂಥ ಅನುಭವಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಿಲ್ಲ. ನಮ್ಮ ದೇಶದಲ್ಲೇ ಉತ್ಪಾದನೆ ಆಗುವಂಥ ವಾಹನಗಳ ಬ್ರ್ಯಾಂಡ್ಗಳು ಎದುರುಗಡೆ ನೋಡಿ, ಟಾಟಾ ಒಂದು ಟ್ರಕ್ ನಿಂತಿದೆ. ನಮ್ಮ ಮುಂದೆ ಒಂದು ಆಟೋ ಹೋಗ್ತಾ ಇದೆ, ಅದು ಸಹಿತ ಇಂಡಿಯನ್ ಮೇಡನೆ. ಬೈಕು ಸಹಿತ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಬ್ರ್ಯಾಂಡೆಡ್ ವೆಹಿಕಲ್ಗಳನ್ನೇ ಇಲ್ಲಿ ಓಡಾಡ್ತಾ ಇರೋದ್ರಿಂದ ನಾವು ನಮ್ಮ ದೇಶದಲ್ಲೇ ಇದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಅನುಭವ ಆಗ್ತಾಯಿತ್ತು. ಪರದೇಶದಲ್ಲಿದ್ದೀವಿ ಅನ್ನೋ ಒಂದು ಯಾವುದೇ ಇರಲಿಲ್ಲ. ನೋಡಿ, ಇಲ್ಲಿ ನಿಸಾನ್ ಮೈಕ್ರಾದ ಒಂದು ವೆಹಿಕಲ್ ಹೋಗ್ತಾ ಇದೆ. ಅದು ರಿಜಿಸ್ಟ್ರೇಷನ್ ಹೊರತುಪಡಿಸಿದ್ರೆ ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ ನಮ್ಮ ದೇಶದ ಒಂದು ಮ್ಯಾನುಫ್ಯಾಕ್ಚರ್ ಇದನ್ನೇ ಕಾಣುತ್ತೆ. ಹಾಗಾಗಿ ಅಂತಹ ವ್ಯತ್ಯಾಸ ನೇಪಾಳಕ್ಕೆ ಮತ್ತು ನಮಗಿಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಪಶುಪತಿ ನಗರಕ್ಕೆ ಬಂದೇ ಬಿಟ್ವಿ. ಈ ಪಶುಪತಿ ನಗರ ಅಂತಿದೆಯಲ್ಲ, ಇದು ನೇಪಾಳದಲ್ಲಿರುವಂಥ ಒಂದು ವಾಣಿಜ್ಯ ಕೇಂದ್ರ. ಡಾರ್ಜಿಲಿಂಗಿಗೆ ಬಹಳ ಹತ್ತಿರದಲ್ಲಿರುವಂಥ ಒಂದು ಕೇಂದ್ರ ಇದು ನೇಪಾಳದ ಈಲಂ ಜಿಲ್ಲೆಯ ಸೂರ್ಯೋದಯ ಅನ್ನೋ ಒಂದು ಪುರಸಭೆ ವ್ಯಾಪ್ತಿಗೆ ಬರುವಂಥ ಪಟ್ಟಣ. ನೋಡಿ, ಪುರಸಭೆ ಹೆಸರು ಸೂರ್ಯೋದಯ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂತಹ ಊರಿನ ಹೆಸರನ್ನು ಹೊಂದಿರುವಂಥ ಸೂರ್ಯೋದಯ ಮುನಿಸಿಪಾಲ್ಟಿಯ ಒಂದು ವ್ಯಾಪ್ತಿಗೆ, ಅಂದರೆ ಪುರಸಭೆ ವ್ಯಾಪ್ತಿಗೆ ಬರುವಂಥ ಒಂದು ಪಟ್ಟಣ ಇದು. ಭಾರತದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಇಲ್ಲಿಗೆ ಕೇವಲ 29 ಕಿಲೋಮೀಟರ್. ಗುಡ್ಡಗಾಡು ಪ್ರದೇಶದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದ್ರಿಂದ ಹೆಚ್ಚಿನ ಸಮಯ ಬೇಕಾಗುತ್ತೆ. 29 ಕಿಲೋಮೀಟರ್ ದೂರದಲ್ಲಿ ಡಾರ್ಜಿಲಿಂಗ್ ಇದೆ. ಎರಡೂ ನಿಮಗೆ ವಿಷಯ ಹೇಳಬೇಕಾಗುತ್ತೆ. ಏನಂದರೆ, ಇಲ್ಲಿ ಭಾರತದ ಸಂಸ್ಕೃತಿನೂ ಇದೆ, ನೇಪಾಳದ ಸಂಸ್ಕೃತಿನೂ ಇದೆ. ಅದು ಅಚ್ಚರಿ ಅಂದರೆ, ಈ ಪಶುಪತಿ ನಗರದಲ್ಲಿ ಪಶುಪತಿನಾಥ ದೇವಸ್ಥಾನ ಇದೆ ಅಂತ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಪಶುಪತಿನಾಥ ಸ್ವಾಮಿ ಇರೋದು ಕಠ್ಮಂಡುನಲ್ಲಿ, ರಾಜಧಾನಿ ಕಠ್ಮಂಡುನಲ್ಲಿ. ಇದು ಪಶುಪತಿನಾಥ ನಗರ ಅಷ್ಟೇ. ಇಲ್ಲಿ ಆ ಒಂದು ದೇವಸ್ಥಾನ ಇಲ್ಲಿಲ್ಲ. ಆದರೆ ಪಶುಪತಿನಾಥನ ಹೆಸರಲ್ಲಿ ಈ ಊರು ಇದೆ. ಇದು ತಮ್ಮ ಗಮನಕ್ಕಿದ್ದರೆ ಒಳ್ಳೆಯದು. ಯಾಕೆಂದರೆ ಗೊಂದಲ ಮಾಡಿಕೊಂಡು ಮುಂದೆ ಪ್ಲ್ಯಾನ್ ಮಾಡಬೇಕಾದ್ರೆ ಇಲ್ಲಿ ಪಶುಪತಿ ದೇವಸ್ಥಾನ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಹಾಗಾಗಿ ನಿಮಗೆ ಇದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿ ವಿಷಯನ ತಿಳಿಸ್ತಾ ಇದ್ದೀನಿ. ಪ್ರಯಾಣ ಮಾಡಿ ಬಹಳ ಆಯಾಸ ಆಗಿತ್ತು, ಹೊಟ್ಟೆ ತುಂಬ ಹಸಿತಾ ಇತ್ತು. ಏನಾದರೂ ತಿನ್ನೋಣ ಅಂತ ಹೇಳಿ ನಾವು ಸುತ್ತಮುತ್ತ ಕಣ್ಣು ಹಾಯಿಸ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದು ಸಸ್ಯಾಹಾರಿ ಹೋಟೆಲ್ಲು. ನೋಡೋಣ ಹೇಗಿರುತ್ತೆ ನೇಪಾಳದಲ್ಲಿ ತಿಂಡಿ ತಿನ್ನೋದು ಅನ್ನೋ ಒಂದು ಅನುಭವ ಇರಲಿ ಅನ್ನೋದಕ್ಕೋಸ್ಕರ ಈ ಹೋಟೆಲ್ಗೆ ಹೋದ್ವಿ. ಬನ್ನಿ, ಹೋಟೆಲ್ ಹೇಗಿದೆ ಅನ್ನೋದನ್ನ
ನೋಡೋಣ. ಇಲ್ಲಿ ನೋಡಿ ಬಿಸಿ ಬಿಸಿ ಪೂರಿ ಮಾಡ್ತಾ ಇದ್ದಾರೆ ಇಲ್ಲಿ. Madam is doing this sauce. Dal देना. Pakshala Hotel. Don't miss to come here. ತಗೋಬೋದಾ? ಚೋಲೆ ತಾನೆ ಏನಿದು? ಆಯ್ತು ಚೋಲೆಗೆ ಪೂರಿ ಚೋಲೆ हाथ धो रखिದ್ದಾರೆ ಹಿಂದೆ ಇದೆ. ಇಲ್ಲೇ ವಾಟರ್ ಬಾಟಲ್ ಮಾಡಿರ್ಬೋದಾಯ್ತು. ಅಲ್ಲಿ ಬಟ್ಟೆದು ಬ್ಯಾಗ್ ಇದೆ ನೋಡ್ತೀರಾ, ಚಿಕ್ಕ ಚಿಕ್ಕದು. ನನಗೆ ಈ ಥರದ್ದು ಏನು ಬರುತ್ತೆ ಅಷ್ಟೇ ನಾನು ಬಿಡಿ, ಅದು ಹೋಗುತ್ತೆ ವಾಪಸ್. ಇವಕ್ಕೆಲ್ಲ ಹೊರಗಡೆ ಬಂದಿದ್ದ ಕಡೆ ಎಲ್ಲ ಇದು ಮಾಡೋಕ್ಕಾಗಲ್ಲ. ಹಸಿದ ಹೊಟ್ಟೆನಲ್ಲಿ ಸಿಕ್ಕ ಬಿಸಿ ಬಿಸಿ ಪೂರಿನ ಬಹಳ ಚೆನ್ನಾಗಿ ಸೇವಿಸಿದ್ವಿ. ಆ ಹೋಟೆಲ್ನ ಮ್ಯಾನೇಜರ್ ಅಥವಾ ಮಾಲೀಕರು ನೇಪಾಳದ ರಾಜಮನೆತನಗಳ ಬಗ್ಗೆ ಮಾಹಿತಿ ಕೊಟ್ಟರು. ವೀರೇಂದ್ರ, ಬಾಲೆನ್ ಶಾ, ರಾಜರ ಕುಟುಂಬ ಇವ್ರಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ನಾವು ಭೇಟಿ ನೀಡಿದಾಗ ಈ ಬಾಲೆನ್ ಶಾ ಅಲ್ಲಿ ಮೇಯರ್ ಆಗಿದ್ದರು, ಈಗ ಹಾಲಿ ಪ್ರಧಾನಿಗಳಾಗಿದ್ದಾರೆ. ನಂತರ ನಮಗೆ ಕಾಣಸಿಕ್ಕಿದ್ದು ನೇಪಾಳದ ಒಂದಷ್ಟು ತುಂಟ ಮಕ್ಕಳುಗಳು ಆಟ ಆಡ್ತಾ ಇದ್ದಂಥ ಒಂದು ನೋಟ. ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಅಮೂಲ್ಯ ವಸ್ತುಗಳ ಅಂಗಡಿ, ಆ್ಯಂಟಿಕ್ ಸ್ಟೋರ್ಗೆ ಹೋಗಿ ಕೆಲವೊಂದು ನೆನಪಿನ ಕಾಣಿಕೆಗಳನ್ನ ನಾವು ಖರೀದಿ ಮಾಡಿದ್ವಿ.
ಇದಿಷ್ಟು ಪಶುಪತಿ ನಗರದಲ್ಲಿ ನಾವು ಕಳೆದಂಥ ಸಮಯದ ಒಂದು ನೋಟ. ಹೇಗಿತ್ತು ಸಂಚಿಕೆ? ನಿಮಗೆ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಮ್ಮ ಮುಂದಿನ ಪಯಣ ಡಾರ್ಜಿಲಿಂಗ್ ಕಡೆಗೆ ಹೊರಟಿದೆ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ನಮಸ್ಕಾರ. Golden light on ancient stone, stories that the breezes have known. Nandi's gaze on royal ground, where the sweetest flavors can be found. From the palace walls to the smell of spice, every memory feels so nice. Come along and join the quest, Mysuru Post, Mysuru Post.